ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರೆದದ್ದು. ಇದರಿಂದ ಇವತ್ತು 40ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 40. ಏತಾನ್ಮೇ ಪೃಚ್ಛತ ಪ್ರಶ್ನಾನ್ ಹರೇ ಕರ್ಮ ವಿವಿತ್ಸಯ ಬ್ರೂಹಿ ಮೇಘ್ನಸ್ಯ ಮಿತ್ರದ್ವಾದಜಯ ನಷ್ಟಚಕ್ಷುಷಃ. ಅನುವಾದ: ನನ್ನ ಪ್ರಿಯ ಋಷಿಯೇ, ದೇವೋತ್ತಮ ಪರಮಪುರುಷ ಹರಿಯ ಲೀಲೆಗಳನ್ನು ತಿಳಿಯುವ ದೃಷ್ಟಿಯಿಂದ ತಮ್ಮ ಮುಂದೆ ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟಿದ್ದೇನೆ. ತಾವು ಎಲ್ಲರಿಗೂ ಸ್ನೇಹಿತರು. ಆದ್ದರಿಂದ ದೃಷ್ಟಿ ಕಳಕೊಂಡ ಅವರೆಲ್ಲರಿಗಾಗಿ ದಯವಿಟ್ಟು ವರ್ಣಿಸಿರಿ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಶ್ಲೋಕದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಕೇಳ್ತಾರೆ, ಭಗವಂತನ ದೋಷರಹಿತ ಭಕ್ತರಿದಾರಲ್ಲ, ಅವರು ಈ ರೀತಿಯ ಜ್ಞಾನ ಅಂತಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಇರಬೇಕು, ಸದ್ಗುರುವನ್ನ ಪಡ್ಕೊಂಡಿರ್ಬೇಕು, ಗುರುವಿನ ಮೂಲಕ ನಾವು ಸಾಧನೆಯನ್ನ ಮಾಡಬೇಕು. ಆ ರೀತಿಯ ಜ್ಞಾನ ಇದೆಯಲ್ಲ, ಅಂದ್ರೆ ವೇದಗಳಲ್ಲಿ ಏನು ಹೇಳಿದಾರೋ ಆ ರೀತಿಯ ಜ್ಞಾನದ ಬಗ್ಗೆ ಅವರೆಲ್ಲರೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂಥ ಭಕ್ತರ ಸಹಾಯ ಇಲ್ಲದೆ ಭಕ್ತಿ ಸೇವೆಯ ಜ್ಞಾನ ಮತ್ತು ವಿರಕ್ತಿಗಳನ್ನು ಹೇಗೆ ತಾನೇ ಪಡೆಯೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರು. ಇಲ್ಲಿ ಮುಂದುವರೆದು ಹೇಳ್ತಾ ಇದ್ದಾರೆ, ವಿದುರರು ಮೈತ್ರೇಯ ಮಹರ್ಷಿಗಳಿಗೆ ಹೇಳ್ತಾರೆ, ನನ್ನ ಪ್ರಿಯ ಋಷಿಯೇ, ಅಂದರೆ ಅವರು ತುಂಬ ಪ್ರೀತಿ ಪಾತ್ರರು. ಯಾಕೆ ಹೇಳಿ? ಆ ಭಗವಂತನ ವಿಚಾರವನ್ನ ಈಗ ನನಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಅದರಿಂದ ಎಲ್ಲ ಲೋಕದ ಜನರಿಗೂ ಅದು ಕಲ್ಯಾಣವಾಗುತ್ತೆ. ಆಮೇಲೆ ಆ ಭಗವಂತನ ವಿಚಾರಗಳನ್ನ ತಿಳ್ಕೊಂಡು ಆ ಭಗವಂತನನ್ನ ಪಡ್ಕೊಂಡಿರೋರಲ್ವಾ, ಅದಕ್ಕೆ ಅವರು ಪ್ರೀತಿ ಪಾತ್ರರು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆ ದೇವೋತ್ತಮ ಪರಮಪುರುಷ ಹರಿಯ ಲೀಲೆಗಳನ್ನ ತಿಳ್ಕೋಬೇಕು ಅನ್ನುವಂತಹ ದೃಷ್ಟಿಯಿಂದ ನಿಮ್ಮ ಮುಂದೆ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಭಗವಂತನ ವಿಚಾರಗಳನ್ನು ಕೇಳಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋವಂಥ ಆಸಕ್ತಿ ನನಗೆ ತುಂಬ ಇದೆ. ಅದಕ್ಕೋಸ್ಕರ ಈ ಪ್ರಶ್ನೆಗಳನ್ನೆಲ್ಲ ನಿಮ್ಮ ಹತ್ರ ಕೇಳಿದ್ದೀನಿ. ನೀವು ಎಲ್ರಿಗೂ ಸ್ನೇಹಿತರು, ಅಂದರೆ ಇಲ್ಲಿ ನನಗೆ ಮಾತ್ರ ಅಂತಲ್ಲ, ನೀವು ಎಲ್ಲರಿಗೂ ಸ್ನೇಹಿತರು. ಅದಕ್ಕೋಸ್ಕರನೇ ದೃಷ್ಟಿಯನ್ನು ಯಾರು ಕಳ್ಕೊಂಡಿರ್ತಾರೋ ಅವರೆಲ್ಲರಿಗೋಸ್ಕರ ನೀವು ದಯವಿಟ್ಟು ಇದನ್ನು ವರ್ಣನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿದ್ರ, ಅವರು ಸ್ವಾರ್ಥವನ್ನು ಮಾತ್ರ ಬಯಸೋದಿಲ್ಲ. ಯಾವಾಗಲೂ ಅಷ್ಟೇ, ಯಾರು ಭಕ್ತರಾಗಿರ್ತಾರೋ ಸಂತರು ಋಷಿಗಳು ಇವರೆಲ್ಲ ಪರಮಾರ್ಥಕ್ಕೋಸ್ಕರ ಬದುಕುವಂಥವ್ರು. ಇಲ್ಲಿ ಅವರಿಗೆ ಗೊತ್ತಿಲ್ಲ ವಿಷಯಗಳು ಅಂತಲ್ಲ, ಅವ್ರಿಗೆ ಆಲ್ರೆಡಿ ಎಲ್ಲ ವಿಷಯಗಳು ಗೊತ್ತಿದೆ. ಆದರೂ ಒಬ್ಬ ಉನ್ನತ ವ್ಯಕ್ತಿಯಿಂದ, ಋಷಿಗಳಿಂದ ಅದನ್ನು ಕೇಳಬೇಕು ಅನ್ನೋವಂಥ ಆಸಕ್ತಿ ಇರುತ್ತೆ. ಮತ್ತು ಭಕ್ತರಿಗೆ ಭಗವಂತನ ವಿಚಾರಗಳು ಯಾರು ಹೇಳಿದ್ರೂ ಕೇಳೋದಕ್ಕೆ ಇಷ್ಟ ಆಗುತ್ತೆ. ಒಂದು ಚಿಕ್ಕ ಮಗು ಕೂತ್ಕೊಂಡು ಭಗವಂತನ ವಿಚಾರವನ್ನು ಹೇಳಿದ್ರೂ ಕೂಡ ಅವರು ಎಷ್ಟು ಖುಷಿಯಿಂದ ಕೇಳ್ತಾರೆ ಅಂತಂದರೆ, ನಮಗೆ ಅಯ್ಯೋ ಇವನಿಗೇನು ಗೊತ್ತಿದೆ, ನನಗೆಲ್ಲ ಗೊತ್ತಿದೆ, ನಾನು ಯಾಕೆ ಕೇಳಬೇಕು, ಈ ಒಂದು ಅಹಂಕಾರ ಬುದ್ಧಿ ನಮ್ಮಲ್ಲಿದೆ. ಆದರೆ ಭಕ್ತರು ಹಾಗಲ್ಲ. ಅವ್ರಿಗೇನು ಅಂತಂದರೆ, ಯಾರಾದರೂ ಹೇಳಲಿ, ನನ್ನ ಕೃಷ್ಣನ ವಿಚಾರ ಹೇಳ್ತಾ ಇದ್ದಾರೆ, ನಾನು ಕೇಳಬೇಕು ಅಂತ ಅವರು ಆಸೆಯಿಂದ ಕೂತ್ಕೊಂಡು ಕೇಳ್ತಾರೆ. ಆ ಮಗು ತೊದಲು ಮಾತಲ್ಲಿ ಹೇಳೋದು ಕೂಡ ಅವರಿಗೆ ವೇದವಾಕ್ಯದ ಥರ ಕೇಳಿಸ್ತಾ ಇರುತ್ತೆ. ಅಷ್ಟು ಇಷ್ಟಪಡ್ತಾರೆ. ಯಾರು ಹೇಳಿದ್ರೂ ಪರವಾಗಿಲ್ಲ, ಕಿವಿಗಳು ಸಾರ್ಥಕವಾಗುತ್ತೆ ಆ ಭಗವಂತನ ವಿಚಾರವನ್ನು ಕೇಳಿ ಅಂತ ಅವರು ಕೇಳಿಸ್ಕೊಳ್ತಾರೆ. ಇಲ್ಲಿ ವಿದುರರು ನೀವು ಎಲ್ರಿಗೂ ಕೂಡ ಸ್ನೇಹಿತರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳಿ? ಸ್ನೇಹಿತ ತಾನೇ ನಮಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು, ಅಥವಾ ನಮಗೇನಾದರೂ ಹೇಳ್ಕೋಬೇಕು ಅಂತಂದಾಗ ನಮ್ಮ ಜೊತೆಯಲ್ಲಿರೋದು. ಸೊ ನೀವು ನಮ್ಮನ್ನು ಈ ಒಂದು ಕಷ್ಟದಿಂದ, ಅಂದರೆ ಈ ಭವಬಂಧನದಿಂದ ಬಿಡಿಸುವಂಥ ಒಂದು ವಿಚಾರವನ್ನು ಹೇಳ್ತಿರಲ್ಲ, ಅಂದರೆ ಆ ಭಗವಂತನ ವಿಚಾರವನ್ನು ಕೇಳೋದು ಈ ಬಂಧನದಿಂದ ಬಿಡುಗಡೆ ಪಡೆಯೋದಕ್ಕೆ ದಾರಿ, ಆಯಿತಾ? ಆಮೇಲೆ ದೃಷ್ಟಿಯನ್ನು ಕಳ್ಕೊಂಡಿರುವಂಥ ಅವರಿಗೆ ನೀವು ದಯವಿಟ್ಟು ವರ್ಣನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ನಾವು ನೋಡುವ ದೃಷ್ಟಿಯನ್ನು ಕಳ್ಕೊಂಡಿದ್ದೀವಿ. ಭಗವಂತ ಎಲ್ಲ ಕಡೆನೂ ಇದ್ದಾನೆ, ಆದರೆ ನಮಗೆ ಕಾಣಿಸ್ತಾ ಇದ್ದಾನಾ? ಇಲ್ಲ. ನಮಗೆ ಕಾಣಿಸೋದು ಎಲ್ಲಿ? ದೇವಸ್ಥಾನದಲ್ಲಿ ಮಾತ್ರ. ಮನೆಯಲ್ಲೂ ಕಾಣಿಸಲ್ಲ ನಮಗೆ. ನಮ್ಮ ಮನೆಯಲ್ಲಿ ನಾವು ವಿಗ್ರಹವನ್ನು ಅಥವಾ ನಾವು ಫೋಟೋ ಇಟ್ಟು ಪೂಜೆ ಮಾಡ್ತಿರ್ತೀವಲ್ವ, ಅಲ್ಲೂ ಭಗವಂತನನ್ನು ನಾವು ಇದ್ದಾನೆ ಅಂತ ನಂಬಲ್ಲ. ಏನೋ ಒಂದು ಡ್ಯೂಟಿ ಥರ ಮಾಡ್ತೀವೇ ಹೊರತು ಅಲ್ಲಿ ಭಗವಂತ ಇದ್ದಾನೆ ಅನ್ನೋದು ನಮ್ಮ ಮನಸ್ಸಿಗೆ ಇನ್ನೂ ಗೊತ್ತಿರೋದಿಲ್ಲ ಅಲ್ವಾ? ಎಲ್ಲ ಕಡೆ ಭಗವಂತ ಇದ್ದಾನೆ, ಆದರೆ ನಾವು ನೋಡುವ ದೃಷ್ಟಿಯನ್ನು ಕಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ನೀವು ದೃಷ್ಟಿ ಕಳ್ಕೊಂಡಿರುವಂಥ ಅವ್ರಿಗೋಸ್ಕರ ಆ ಭಗವಂತನ ವಿಚಾರವನ್ನು ವರ್ಣನೆ ಮಾಡಿ. ನೋಡಿದ್ರ, ಇಲ್ಲಿ ವಿದುರರು
ನಮ್ಮೆಲ್ಲರಿಗೋಸ್ಕರ ಈ ಪ್ರಶ್ನೆಗಳನ್ನು ಕೇಳ್ತಾ ಇರೋದು. ಈಗ ಅವ್ರ ಪ್ರಶ್ನೆ ಕೇಳಿದ್ರೆ ತಾನೇ ಮೈತ್ರೇಯ ಮಹರ್ಷಿಗಳು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲರ ಒಳಿತಿಗೋಸ್ಕರ ನೀವು ಅದನ್ನು ಹೇಳಿ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನ ಅಲೌಕಿಕ ಪ್ರೇಮ ಸೇವೆಯ ತತ್ವಗಳನ್ನು ತಿಳಿಯುವ ದೃಷ್ಟಿಯಿಂದ ವಿದುರನು ನಾನಾ ಬಗೆಯ ಪ್ರಶ್ನೆಗಳನ್ನು ಮುಂದಿಟ್ಟನು. ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಏಕವಾಗಿದೆ. ಭಕ್ತನ ಮನಸ್ಸು ಅನಿಶ್ಚಿತತೆಗಳ ಅನೇಕ ಶಾಖೆಗಳತ್ತ ತಿರುಗುವುದಿಲ್ಲ ಎಂದು ಭಗವದ್ಗೀತೆ ಹೇಳಿದೆ. ಅಂದರೆ ಇಲ್ಲಿ ಭಗವಂತನ ಅಲೌಕಿಕ ಪ್ರೇಮ ಸೇವೆ ಅಂದರೆ ಈಗ ನಾವು ಲೌಕಿಕವಾಗಿ ಅವನನ್ನು ಸೇವಿಸ್ತಾ ಇದ್ವಿ, ಇಲ್ಲ ಅಂತಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ಆಮೇಲೆ ಮಂತ್ರಗಳನ್ನು ಜಪ ಮಾಡ್ತೀವಿ, ಸ್ತೋತ್ರಗಳನ್ನು ಹೇಳ್ತೀವಿ, ಪೂಜೆ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಾವೆಲ್ಲ ಲೌಕಿಕವಾಗಿ ಮಾಡ್ತೀವಿ. ಅಂದರೆ ಏನು, ಮನಸ್ಸಲ್ಲಿ ಏನೋ ಒಂದು ಆಸಕ್ತಿ ಇಟ್ಕೊಂಡು, ಅಥವಾ ನಮ್ಮ ಮನಸ್ಸು ಅಲ್ಲಿ ಇಲ್ಲದೆ ಬೇರೆ ಎಲ್ಲೋ ಇರುತ್ತೆ. ಇಲ್ಲಿ ಒಂದು ಎಕ್ಸಸೈಸ್ ಥರ ನಾವು ಪೂಜೆ ಮಾಡ್ತಿರ್ತೀವಿ, ಅದೆಲ್ಲ ಮಾಡ್ತೀವಿ. ಆದರೆ ಇಲ್ಲಿ ಅಲೌಕಿಕವಾಗಿರುವಂತಹ ಪ್ರೇಮ ಸೇವೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆ ತತ್ವಗಳೇನು ಅಂತ ತಿಳ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ. ಯಾಕೆ ಅಂತಂದರೆ ಭಾಗವತವನ್ನು 3ನೇ ಸ್ಕಂದದವರೆಗೂ ಓದಿದ್ದೀವಿ, ಕೇಳಿದ್ದೀವಿ ಅಂತಂದರೆ ನಾವು ಸಾಮಾನ್ಯದವರಲ್ಲ. ನಾವು ಐಹಿಕದಿಂದ ಹೊರಗಡೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರು ಅಂತಾನೆ ಅರ್ಥ. ಸೊ ಅದಕ್ಕೋಸ್ಕರ ಈಗ ನಮಗೆ ಅಲೌಕಿಕ ವಿಚಾರಗಳು ಗೊತ್ತಾಗಬೇಕಲ್ವಾ. ಆ ಅಲೌಕಿಕ ವಿಚಾರಗಳನ್ನು ತಿಳ್ಕೊಳ್ಳುವಂಥ ದೃಷ್ಟಿಯಿಂದ, ಅವರಷ್ಟೇ ಅಲ್ಲ ನಮಗೆ ತಿಳಿಸುವಂಥ ದೃಷ್ಟಿಯಿಂದ ವಿದುರರು ಈ ರೀತಿಯ ನಾನಾ ಪ್ರಶ್ನೆಗಳನ್ನು ಮುಂದೆ ಇಡ್ತಾರೆ. ನೋಡಿ, ಇಲ್ಲಿವರೆಗೂ ಇನ್ನೂ ಭಗವಂತನ ಲೀಲೆಗಳನ್ನು ಇನ್ನೂ ಹೇಳೇ ಇಲ್ಲ, ಅವತಾರಗಳು ಬಂದೇ ಇಲ್ಲ. ಯಾಕೆ, ಇಲ್ಲಿವರೆಗೂ ನಾವು ಕೇಳ್ತೀವೋ ಇಲ್ವೋ, ನಮ್ಮನ್ನು ಸ್ಟೆಪ್ ಬೈ ಸ್ಟೆಪ್ ಪ್ಯೂರ್ ಮಾಡ್ಕೊಂಡು ಬರ್ತಾ ಇದೆ ಭಾಗವತ. ಈ ರೀತಿ ನಮ್ಮನ್ನು ಒಂದೊಂದಾಗಿ ಅರ್ಹತೆಯನ್ನು ಕೊಡ್ತಾ ನಮ್ಮನ್ನು ಭಗವಂತನ ವಿಚಾರಗಳು ಅಂದರೆ ಅವನ ಲೀಲೆಗಳನ್ನು ಕೇಳೋದು ಅಂತಂದರೆ ಸುಮ್ಮನೆ ಅಲ್ಲ. ಅದಕ್ಕೆ ನಾವು ನಮ್ಮ ಮನಸ್ಸು ಕೂಡ ಶುದ್ಧವಾಗಿರಬೇಕು, ನಮ್ಮ ಬುದ್ಧಿ ಕೂಡ ಶುದ್ಧವಾಗಿರಬೇಕು. ಆ ಶುದ್ಧ ಮಾಡುವಂಥ ಕೆಲಸವನ್ನು ಭಾಗವತ ಇಲ್ಲಿವರೆಗೂ ಮಾಡ್ತಾ ಇದೆ. ಭಗವಂತನ ವಿಚಾರಗಳು ಬಂದಾಗ ಯಾವುದೇ ರೀತಿಯ ಐಹಿಕವಾಗಿ ಯೋಚನೆ ನಾವು ಮಾಡಬಾರ್ದು, ಮತ್ತು ಅದರಲ್ಲಿ ಶುದ್ಧತೆ ಇರಬೇಕು. ಆ ರೀತಿ ಬರಬೇಕು ಅಂತಂದರೆ ಭಾಗವತವನ್ನು ಸರಿಯಾಗಿ ಕೇಳಬೇಕು ನಾವು, ಆಯಿತಾ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು ಆ ಭಗವಂತನ ಅಲೌಕಿಕ ಸೇವೆಯ ಬಗ್ಗೆ. ಅದರಲ್ಲೂ ಪ್ರೀತಿಯಿಂದ ಸೇವೆ ಮಾಡಬೇಕು, ಏನೋ ತಾತ್ಸಾರವಾಗಿ ಮಾಡೋದಲ್ಲ. ಆ ತತ್ವಗಳನ್ನು ನಮಗೆಲ್ಲ ತಿಳಿಸೋದಕ್ಕೋಸ್ಕರ ವಿದುರರು ಈ ಒಂದು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಭಗವಂತನಿಗೆ ಸಲ್ಲಿಸುವಂಥ ಭಕ್ತಿ ಸೇವೆ ಇದೆಯಲ್ಲ, ಅದು ಏಕ, ಅದರಲ್ಲಿ ಬೇರೆ ಯಾವುದೂ ಬರಬಾರ್ದು. ಬರೀ ಭಗವಂತನಲ್ಲೇ ನಮ್ಮ ಮನಸ್ಸಿರಬೇಕು. ಭಕ್ತನ ಮನಸ್ಸು ಹೇಗಿರುತ್ತೆ ಅಂತಂದರೆ ನಿಶ್ಚಿತವಾಗಿ ಒಂದೇ ಕಡೆ ಇರುತ್ತೆ. ಅವನ ಮನಸ್ಸು ಆ ಕಡೆ ಈ ಕಡೆ ಎಲ್ಲೂ ಡೈವರ್ಟ್ ಆಗೋದಿಲ್ಲ. ಅಂದರೆ ಅಲ್ಲಿ ಮನಸ್ಸಿಗೆ ಬೇಕಾದಷ್ಟು ಶಾಖೆಗಳಿರುತ್ತೆ. ಒಂದು ಮನೆ ಹತ್ರ ಹೋದರೆ ಇನ್ನೊಂದು ಕೆಲಸದ ಹತ್ರ ಹೋಗುತ್ತೆ, ಇನ್ನೊಂದು ಮಕ್ಕಳ ಹತ್ರ ಹೋಗುತ್ತೆ, ಇನ್ನೊಂದು ಶಾಖೆ ಇನ್ನೆಲ್ಲೋ ಶಾಪಿಂಗ್ ಹತ್ರ ಹೋಗುತ್ತೆ. ಈ ರೀತಿ ಬೇರೆ ಬೇರೆ ಇರುತ್ತೆ. ಅದು ಅಲ್ಲದೆ ಈ ದೇವ್ರನ್ನ ನಂಬಲೋ ಇನ್ಯಾವುದೋ ದೇವ್ರನ್ನ ನಂಬಲೋ, ಅಥವಾ ಈ ದೇವ್ರಿಗೆ ನಾನು ಮಾಡಿಲ್ಲ ಅದು ಕೋಪ ಬರುತ್ತೇನೋ, ಇವತ್ತಿದು ಓದಿಲ್ಲ ಅದು ಕೋಪ ಬರುತ್ತೇನೋ, ಆ ದೇವ್ರಿಗೆ ಕೋಪ ಬರುತ್ತೇನೋ, ಹಾಗೆ ಎಲ್ಲೆಲ್ಲೋ ನಮ್ಮ ಮನಸ್ಸಿನ ಶಾಖೆಗಳಿರುತ್ತೆ. ಆದರೆ ಭಕ್ತನಿಗೆ ಒಂದೇ ಶಾಖೆ ಇರುತ್ತೆ, ಇದೇ ನನ್ನ ನಿಶ್ಚಿತವಾದಂಥ ಒಂದು ಜಾಗ, ಇವನೇ ನನ್ನ ಭಗವಂತ, ಇವನನ್ನು ಬಿಟ್ಟು ನಾನು ಬೇರೆಯವರನ್ನು ಭಜಿಸುವಂಥ ನೆಸೆಸಿಟಿ ಇಲ್ಲ ಅನ್ನೋದು ಸ್ಥಿರವಾದಂಥ ಒಂದು ಮನಸ್ಸಿರುತ್ತೆ. ಅದರ ಬಗ್ಗೆ ಭಗವದ್ಗೀತೆಯಲ್ಲಿ ಭಗವಂತ 2ನೇ ಅಧ್ಯಾಯ 41ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಏನು ಅದು ಅಂತ ತಿಳ್ಕೊಳ್ಳೋಣ. ಆ ಶ್ಲೋಕ ಯಾವುದು ಅಂತಂದರೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಬರುತ್ತಲ್ಲ, ಆ ಶ್ಲೋಕ. ಏನು ಅಂತಂದರೆ, ಈ ಮಾರ್ಗದಲ್ಲಿ ಇರುವಂಥವರು ದೃಢ ಸಂಕಲ್ಪವನ್ನು ಹೊಂದಿರ್ತಾರೆ. ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರೋ ಅವರು ದೃಢ ಸಂಕಲ್ಪವನ್ನು ಹೊಂದಿರ್ತಾರೆ, ಮತ್ತು ಅವ್ರಿಗೆ ಒಂದೇ ಗುರಿ ಇರುತ್ತೆ, ಭಗವಂತನನ್ನು ಪಡೆಯೋದು ಅಷ್ಟೇ ಅವ್ರ ಗುರಿ ಇರುತ್ತೆ. ಅದಕ್ಕೆ ಪ್ರಿಯ ಕುರುನಂದನನೇ, ನಿಶ್ಚಯ ಸ್ವಭಾವ ಇಲ್ಲದೆ ಇರೋ ಅಂಥ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತೆ. ಒಂದು ನಿಶ್ಚಯವಾದ ಮನಸ್ಸು ಇಲ್ಲದೆ ಇರೋರಿಗೆ ಅವ್ರಿಗೇನು ಅಂತಂದರೆ ಯಾವ ಕಡೆ ಅಂದರೆ ಆ ಕಡೆ ಓಡ್ತಾ ಇರುತ್ತೆ. ಅವ್ರ ಗುರಿ ತಲುಪೋದಕ್ಕೆ ಸಾಧ್ಯ ಇಲ್ಲ, ಆಯಿತಾ. ಒಂದು ಸ್ವಲ್ಪ ದೂರ ಹೋಗಿರ್ತಾರೆ,
ಬೇರೆ ಇನ್ಯಾರೋ ಬಂದು ಇನ್ನೇನೋ ಹೇಳಿದ ತಕ್ಷಣ ಅವರು ಬುದ್ಧಿ ಮನಸ್ಸು ಚೇಂಜ್ ಆಗಿಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮತ್ತೆ ಇಲ್ಲಿ ಯಾವುದೋ ಒಂದು ರೂಟಿಗೆ ಬರ್ತಾರೆ. ಅಲ್ಲೊಂದು ಸ್ವಲ್ಪ ರೂಟು ಮುಂದೆ ಹೋಗಿರ್ತಾರೆ, ಇನ್ಯಾರೋ ಬಂದು ಇನ್ನೇನೋ ಹೇಳಿದ್ರೆ ಅಲ್ಲಿ ಮತ್ತೆ ಡೈವರ್ಟ್ ಮಾಡ್ಕೊಳ್ತಾರೆ, ಮತ್ತೆ ಫಸ್ಟಿಂದ ಇನ್ಯಾವುದೋ ರೂಟ್ಗೆ ಹೋಗ್ತಾರೆ. ಈ ರೀತಿ ಬೇಕಾದಷ್ಟು ಶಾಖೆಗಳು ಅವ್ರಿಗಿರತ್ತೆ. ಆದರೆ ಭಗವಂತನ ಭಕ್ತರಿಗೆ ಒಂದೇ ಶಾಖೆ, ಒಂದೇ ಗುರಿ, ಒಂದೇ ಕಡೆ ಅವ್ರ ಮನಸ್ಸಿರೋದ್ರಿಂದ ಅವರು ಗುರಿಯನ್ನು ತಲುಪ್ತಾರೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯಾವುದರಲ್ಲಿ ಮನಪಲ್ಲಟವಿಲ್ಲದೆ ಲೀನನಾಗಬಹುದೋ ಆ ಭಗವತ್ ಸೇವೆಯಲ್ಲಿ ನೆಲೆಯಾಗುವುದೇ ವಿದುರನ ಉದ್ದೇಶವಾಗಿತ್ತು. ಅವನು ಮೈತ್ರೇಯ ಮುನಿಗಳ ಸ್ನೇಹಿತನೆಂದು ಸಾಧಿಸಿದನು. ಅದಕ್ಕೆ ಕಾರಣ ಅವನು ಮೈತ್ರೇಯರ ಮಗನೆಂಬುದಲ್ಲ, ಆದರೆ ವಾಸ್ತವಿಕವಾಗಿ ಮೈತ್ರೇಯರು ಐಹಿಕ ಪ್ರಭಾವದಿಂದ ತಮ್ಮ ಆಧ್ಯಾತ್ಮಿಕ ದೃಷ್ಟಿಯನ್ನು ಕಳೆದುಕೊಂಡವರೆಲ್ಲರ ಸ್ನೇಹಿತರಾಗಿದ್ದುದೇ ಅದಕ್ಕೆ ಕಾರಣ. ಇಲ್ಲಿ ವಿದುರರಿಗೆ ಚೆನ್ನಾಗಿ ಗೊತ್ತಿದೆ, ಭಕ್ತಿ ಮಾರ್ಗ ಅಥವಾ ಭಗವಂತನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ಒಂದೇ ಸರಿಯಾದ ದಾರಿ ಅಂತಂದ್ಬಿಟ್ಟು ಅದರಲ್ಲಿ ಯಾವ ಒಂದು ಡೈವರ್ಷನ್ನು ಇರೋದಿಲ್ಲ. ನಮ್ಮ ಮನಸ್ಸು ಸ್ಥಿರವಾಗಿ ಒಂದೇ ಕಡೆ ಇರುತ್ತೆ, ಅದರಲ್ಲೇ ಲೀನವಾಗಬಹುದು. ಆ ಒಂದು ಭಗವತ್ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಒಂದೇ ಅನ್ನೋದು, ಅಂದರೆ ಅದರಲ್ಲಿ ನಾನು ಸ್ಥಿರನಾಗಿರಬೇಕು ಅಂತಂದ್ಬಿಟ್ಟು ವಿದುರರ ಉದ್ದೇಶ ಆಗಿತ್ತು. ಇಲ್ಲಿ ಮೈತ್ರೇಯ ಮುನಿಗಳನ್ನ ಸ್ನೇಹಿತ ಅಂತ ಕರೆದಿದಾರಲ್ಲ, ಅದಕ್ಕೆ ಕಾರಣ ಮೈತ್ರೇಯರ ಮಗ ಅಂತಲ್ಲ. ಇಲ್ಲಿ ಮೈತ್ರೇಯರು ಯಾರು ಈಗ ನಾವೆಲ್ಲ ಬದ್ಧ ಸ್ಥಿತಿಯಲ್ಲಿದ್ದೀವಿ, ಅಂದರೆ ಈ ಐಹಿಕ ಪ್ರಭಾವದಿಂದ ನಮಗೇನಾಗಿದೆ, ಆಧ್ಯಾತ್ಮಿಕ ಅನ್ನೋದೇ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಕಣ್ಣಿಗೆ ಆಧ್ಯಾತ್ಮಿಕತೆ ಅನ್ನೋದು ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ರೀತಿಯ ದೃಷ್ಟಿ ದೋಷ ನಮಗಾಗಿದೆ, ಅಂದರೆ ಕಣ್ಣನ್ನು ಕಳ್ಕೊಂಡಿದ್ದೀವಿ, ಆಧ್ಯಾತ್ಮಿಕ ದೃಷ್ಟಿಯನ್ನು ಕಳ್ಕೊಂಡಿದ್ದೀವಲ್ವಾ. ಅದಕ್ಕೆ ನಮ್ಮನ್ನು ಕುರುಡರು ಅಂತ ಹೇಳ್ತಾ ಇದ್ದಾರೆ. ಯಾಕಾಗಿದೆ ಕುರುಡುತನ? ಐಹಿಕ ಪ್ರಭಾವದಿಂದ. ಸೊ ಅದಕ್ಕೆ ನಮ್ಮಂಥ ಕುರುಡರಿಗೆ ನೀವು ಸ್ನೇಹಿತರು, ನಮಗೆ ಕಣ್ಣು ಬರೆಸುವಂಥವ್ರು ಅಥವಾ ನಮಗೆ ದಾರಿ ತೋರಿಸುವಂಥವ್ರು ಅನ್ನೋ ಭಾವವನ್ನು ಇಟ್ಕೊಂಡಿಲ್ಲಿ ವಿದುರರು ಮೈತ್ರೇಯರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.